ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಉದ್ಯಮಿಯನ್ನ ಅತ್ಯಂತ ಭೀಕರವಾಗಿ ಕೊಂದು ಮುಗಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೊಲೆಯಾದಂತಹ ವ್ಯಕ್ತಿ ವಿನಾಯಕ ನಾಯ್ಕ ಅನ್ನೋದು ಈಗಾಗಲೇ ಐಡೆಂಟಿಫೈ ಆಗಿದೆ. ಇವರು ಮೂಲತಃ ಪುಣೆಯ ಆ ಭಾಗದಲ್ಲಿ ಉದ್ಯಮಿ ಆಗಿದ್ರು. ಸ್ಥಳಕ್ಕೆ ಉತ್ತರ ಕನ್ನಡದ ಎಸ್ಪಿ ನಾರಾಯಣ್ ಅವರು ಭೇಟಿ ಕೊಟ್ಟಿದ್ದಾರೆ ಹಾಗೂ ಪರಿಶೀಲನೆ ನಡೆಸಿದ್ದಾರೆ. ಬೆಳಗ್ಗೆ ದುಷ್ಕರ್ಮಿಗಳು ಬಂದು ಹತ್ಯೆಯನ್ನ ಮಾಡಿದ್ದಾರೆ. ಪುಣೆಗೆ ಇವತ್ತು ಹೊರಡಬೇಕಾಗಿತ್ತು ಅವರು, ಆದ್ರೆ ವಿನಾಯಕ ನಾಯ್ಕ ಕಾರ್ಗೆ ಬ್ಯಾಗ್ ಇಡುವಾಗ ಅಟ್ಟಾಡಿಸಿ ಕೊಂದಿರೋದು ಗೊತ್ತಾಗ್ತಾ ಇದೆ. ಬಾತ್ರೂಮ್ನಲ್ಲಿದ್ದ ಪತ್ನಿ ವೈಶಾಲಿಗೂ ಕೂಡ ಹಲ್ಲೆಯನ್ನ ದುಷ್ಕರ್ಮಿಗಳು ಬಂದು ಮಾಡಿದ್ದಾರೆ. ಆದ್ರೆ ವೈಶಾಲಿ ನಾಯ್ಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪತಿ ಮಾತ್ರ ಅಲ್ಲೇ ಹತರಾಗಿದ್ದಾರೆ. ವರ್ಷಕ್ಕೊಮ್ಮೆ ದೇವರ ಜಾತ್ರೆಗೆ ಅಂತ ಕುಟುಂಬ ಬರ್ತಾ ಇದ್ದಾರೆ. ಅದಕ್ಕೆ ದುಷ್ಕರ್ಮಿಗಳ ಪತ್ತೆಗೆ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ ಹಾಗೂ ಹಲವು ಆಯಾಮದಲ್ಲಿ ತನಿಖೆ ಸಾಗ್ತಾ ಇದೆ. ಹತ್ಯೆಗೆ ಬಳಸಿದ್ದ ಚಾಕು, ಮಾರಕಾಸ್ತ್ರಗಳನ್ನ ಕೂಡ ಅಲ್ಲೇ ಬಿಸಾಡಿ, ವೆಪನ್ ಅಲ್ಲೇ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಹಣಕೋಣ ಗ್ರಾಮದಲ್ಲಾದಂತಹ ಘಟನೆಗೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಬಿಕಾಸ್ ಎಲ್ಲಿ ನೋಡಿದ್ರು ಕೂಡ ವಿನಾಯಕ ಅವರ ಮನೆಯಲ್ಲಿ ರಕ್ತ ಸಿಕ್ತ ಕಲೆಗಳು ಕಾಣಿಸ್ತಾ ಇದೆ. ಅಟ್ಟಾಡಿಸಿ ಮನೆಯ ಆವರಣದಲ್ಲೇ ದುಷ್ಕರ್ಮಿಗಳು ಕೊಂದು ಮುಗಿಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಎಲ್ಲ ರೀತಿಯಾದಂತಹ ಆಯಾಮಗಳು, ಸಾಮಾನ್ಯವಾಗಿ ಒಂದು ಕೊಲೆ ನಡಿಬೇಕಾದ್ರೆ ಹಳೆ ವೈಷಮ್ಯನ, ಹಣಕಾಸಿನ ವ್ಯವಹಾರದ ದ್ವೇಷನ, ಅಥವಾ ಜಾಗದ್ದೇನಾದರೂ ಸಮಸ್ಯೆನ, ಈ ಥರ ನಾನಾ ರೀತಿಯಾದಂತಹ ಆಯಾಮಗಳು ತೆರೆದುಕೊಳ್ಳುತ್ತೆ. ಇಲ್ಲಿ ಯಾವ ಆಯಾಮದಲ್ಲಿ ತನಿಖೆ ಸಾಗತ್ತೆ, ಲೀಡ್ ಏನ್ ಸಿಕ್ಕಿದೆ ಅನ್ನೋದು ಕುತೂಹಲ. ಪೊಲೀಸ್ ಸ್ಟೇಷನ್ ಲಿಮಿಟ್ ಹಾಣಕೋನ ವಿಲೇಜಲ್ಲಿ ಬೆಳಗಿನ ಜಾವ ವಿನಾಯಕ್ ಕಾಶಿನಾಥ್ ನಾಯ್ಕ್ ಅನ್ನೋರ್ದು ಒಂದು ಮರ್ಡರ್ ಆಗಿದೆ. ಅದೇ ರೀತಿ ಅವರ ವೈಫ್ ವೃಷಾಲಿ ವಿನಾಯಕ್ ನಾಯ್ಕ್, ಇವ್ರ ಮೇಲೂ ಸಹ ಅಟ್ಯಾಕ್ ಆಗಿದೆ. ಈಗ ಯಾರು ವೃಷಾಲಿ ವಿನಾಯಕ್ ನಾಯ್ಕ್ ಅವ್ರನ್ನ ಮಾತಾಡಿಸಿದ್ವಿ, ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ದೆನ್ ಅವರು ಮಾತಾಡೋ ಸ್ಥಿತಿಯಲ್ಲಿರುವಾಗ ಅವ್ರು ಹೇಳೋ ಪ್ರಕಾರ ಸುಮಾರು 5:30ಯಿಂದ 6 ಗಂಟೆ ಒಳಗಡೆ ಇವರು 10 ದಿವಸ ಹಿಂದೆ ಪೂನಾದಿಂದ ಬಂದಿದ್ದರು. ಪೂನಾದಲ್ಲಿ ಇವರು ಇಂಪೋರ್ಟ್ಸ್ ಆಫ್ ದಿ ಪ್ರೋಸೆಸ್ ಕಂಟ್ರೋಲ್ ಬಿಸ್ನೆಸ್ ಇನ್ಸ್ಟ್ರೂಮೆಂಟ್ ಅಂತ ಒಂದು ಮಾಡ್ತಾಯಿದ್ದಾರೆ. ಇವರು ಅವರ ಅಣ್ಣ ಒಬ್ಬರು ಇಲ್ಲಿ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ತಂಗಿಯವರಲ್ಲಿ ಇಲ್ಲಿದ್ದಾರೆ. ಅವರು ಸಾತೇರಿ ಜಾತ್ರೆಗೆ ಬಂದಿದ್ದರು. ಅದೇ ರೀತಿ ಅವರ ತಾಯಿಯವ್ರದ್ದು ತಿಥಿ ಕಾರ್ಯಕ್ರಮ ಆಯಿತು. ನಿನ್ನೆಗೆ ಅದು ಮುಗಿದು ಇವತ್ತೆಲ್ಲ ಬೆಳಗ್ಗೆ 6 ಗಂಟೆಗೆ ಅವರು ಪುಣೆಗೆ ಹೊರಟವರಿದ್ದರು. ಅಲ್ಲಿ ಹೋಗೋ ಮಾರ್ಗದಲ್ಲಿ ಶಿರ್ವಾಡದಲ್ಲಿ ಅವರು ಇನ್ನೊಬ್ಬರು ತಂಗಿ ಇರ್ತಾರೆ, ಅವ್ರನ್ನೂ ಸಹ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಪೂನಾಗೆ ಹೋಗೋರು ಇದ್ದಾರೆ. ವಿನಾಯಕ್ ಕಾಶಿನಾಥ್ ನಾಯ್ಕ ಅವ್ರಿಗೆ ಒಂದು ಮಗ ಇದ್ದಾನೆ, ಆದಿತ್ಯ ಅಂತ, ಅಮೆರಿಕಾದಲ್ಲಿ MS ಮಾಡ್ತಾಯಿದ್ದಾರೆ. ಸೊ ನಮಗೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳೋ ಪ್ರಕಾರ ಯಾವಾಗ ಇದು ಸುಮಾರು ಈ ಟೈಮಲ್ಲಿ ಅವರು ಲಗೇಜಿನ ಮನೆಯಿಂದ ಕಾರ್ಗೆ ಹಿಡುವಂಥ ಸಮಯದಲ್ಲಿ ಡೋರು ಆಗಲಿತ್ತು. ಏಕಾಏಕಿ 4ರಿಂದ 5 ಜನ ಒಳಗಡೆ ಬಂದು ಇವ್ರನ್ನ ರಾಡಲ್ಲಿ ತಲೆಗೆ ಹೊಟ್ಟು ಅಟ್ಟಾಡಿಸ್ಕೊಂಡು ಮನೆ ಒಳಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ ವೃಷಾಲಿ ಅವರು ಬಾತ್ರೂಮಲ್ಲಿ ರೆಡಿ ಆಗ್ತಾಯಿದ್ರು. ಅವರು ಓಡಿ ಬಂದು ರಕ್ಷಣೆ ಮಾಡೋಕ್ಕೆ ಬಂದರು. ಆಗ ಅವ್ರಿಗೂ ಸಹ ತಲೆಗೆ ಮತ್ತು ಕೈಗೆ ಮತ್ತು ಕಾಲಿಗೆಲ್ಲ ಏಟು ಬಿದ್ದಿದೆ. ಅವರು ರಕ್ತದ ಮಣ್ಣಿನಲ್ಲಿ ಬಿದ್ದಿದ್ದಾರೆ. ಮತ್ತು ಒಂದು ಹರಿತವಾದ ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಈಗ ಕೊಲೆಗೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ, ಮತ್ತು ಪ್ರೈಮ್ ಸಸ್ಪೆಕ್ಟ್ಸ್ ಯಾರು ಅಂತ? ಕೊಲೆಗೆ ಕಾರಣ ಇನ್ನೂ ಕೂಡ ತಿಳಿಬೇಕಾಗಿದೆ. ಯಾಕೆಂದ್ರೆ 5 ಜನರ ತಂಡ ಬೆಳಗಿನ ಜಾವ ಬಂದು ಹಲ್ಲೆ ಮಾಡಿ ಹತ್ಯೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಇದು ಪ್ರೀ ಪ್ಲಾನ್ಡ್ ಹತ್ಯೆ ಅಂತ SP ಅವರು ಹೇಳ್ತಾರದ. ಯಾಕೆಂತಂದ್ರೆ ಇವರು ಮನೆಯಲ್ಲಿದ್ರು, ಒಂದು 10 ದಿನದಿಂದ ಇದೇ ಹಣಕೋಣದ ಅವರ ಸ್ವಂತ ಮನೆಯಲ್ಲಿದ್ದು, ಇಂಥದ್ರಲ್ಲಿ ಅವ್ರನ್ನ ಈ ಟಾರ್ಗೆಟ್ ಮಾಡಿಯೇ ಕೊಲೆ ಮಾಡಿರುವಂತದ್ದು. ಹೀಗಾಗಿ ಈ ಬಗ್ಗೆ ಹೆಚ್ಚಿನ ತನಿಖೆಯಲ್ಲೇ ಗೊತ್ತಾಗಬೇಕಾಗಿದೆ. ಆದ್ರೆ ಒಂದು ಮಾಹಿತಿ ಏನಂತಂದ್ರೆ, ಈಗಾಗಲೇ ಅವರು ಪೂರ್ಣದಲ್ಲಿ ದೊಡ್ಡ ಉದ್ಯಮವನ್ನ ನಡೆಸ್ತಾ ಇರುವಂತದ್ದು. ಈ ಉದ್ಯಮದಲ್ಲಿ ಯಾರಾದ್ರೂ ದ್ವೇಷ ಇರ್ಬೋದು ಅನ್ನೋಂತ ಒಂದು ಸಸ್ಪೆಕ್ಟ್ ಇರುವಂತದ್ದು. ಹೀಗಾಗಿ SP ಅವರು ಈಗಾಗಲೇ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ. ಕಾರದ DSP ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಈ ತನಿಖಾ ತಂಡ ಈಗ ಹಣಕೋಣದಲ್ಲಿ ಈಗ ಹೋಗಿರುವಂತದ್ದು. ಈಗ ಹೆಚ್ಚಿನ ಮಾಹಿತಿಯನ್ನ ಬರಬೇಕಾಗಿದೆ. ಮತ್ತೆ ಕುಟುಂಬದವರನ್ನು ಕೂಡ ಯಾರಾದ್ರೂ ವಿರೋಧಿಗಳಿರ್ಬೋದು ಅನ್ನುವಂತ ಆ ದಿಕ್ಕಿನಲ್ಲಿ ಕೂಡ ಈಗ ತನಿಖೆ ನಡೀತಾ ಇರುವಂತದ್ದು ಅಂತ. ಆಲ್ ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.